ವಿಚಾರ ಏನಪ್ಪ ಅಂತಂದರೆ, ನಾನು ಮಾಡಿರುವಂತಹ ತಪ್ಪನ್ನು ನೀವು ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಯಾರೂ ತಪ್ಪು ಮಾಡಿಬಿಡಿ. ಯಾಕಪ್ಪ ಅಂತಂದರೆ, ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿಲ್ಲ, ಹಾಗೆ ಯೂಟ್ಯೂಬ್ ಚಾನಲಿಂದ ದುಡ್ಡು ಬಂದಿಲ್ಲ. ಯಾಕಪ್ಪ ಅಂತಂದರೆ, ಈ ಆ್ಯಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಬೇಕಾದ್ರೆ ನಾನು ಮಾಡಿರುವಂಥ ಮಿಸ್ಟೇಕು ಏನಪ್ಪ ಅಂತಂದರೆ, ಎಲ್ಲರೂ ಆ್ಯಡ್ಸೆನ್ಸ್ ಪಿನ್ನು ಕೈಗೆ ಬರುತ್ತೆ ಅಂತ ಲೆಟ್ರ್ ಬರುತ್ತೆ ಅಂತ ಹೇಳಿದ್ರು. ನನಗೆ ಆ್ಯಡ್ಸೆನ್ಸ್ ಪಿನ್ನು ಕೈಗೂ ಬಂದಿಲ್ಲ, ಲೆಟ್ರಲ್ಲೂ ಬಂದಿಲ್ಲ, ನನಗೆ ಪೋಸ್ಟ್ ಆಫೀಸವರು ತಂದು ಕೊಡಲಿಲ್ಲ. ಹಾಗಾಗಿ ನನಗೆ ಆ್ಯಡ್ಸೆನ್ಸ್ ಪಿನ್ ಬಂದಿಲ್ಲ, ಆಮೇಲೆ ದುಡ್ಡು ಬಂದಿಲ್ಲ ಅನ್ನೋದೇ ಒಂದು ದುಃಖದ ವಿಚಾರ ಅಂತಲೇ ಹೇಳ್ಬೋದು. ಹಾಯ್, ನಮಸ್ಕಾರ. ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯೂಟ್ಯೂಬ್ ಚಾನಲ್ನ ಪಾರ್ಟ್ನರ್ ಆಗಬೇಕು, ಮೆಂಬರ್ ಆಗಬೇಕು ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಅದು ಇಲ್ಲ ಅಂತಂದರೆ 1.2 ಶಾರ್ಟ್ ವೀಡಿಯೋಸ್ಗೆ ಮಿಲಿಯನ್ ವ್ಯೂಸ್ ಇದ್ದರೆ ಮಾತ್ರ ನಾವು ಯೂಟ್ಯೂಬ್ ಚಾನಲ್ನ ಮೆಂಬರ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ನಾನು ಕೂಡ ಈಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ನ ಪಾರ್ಟ್ನರ್ ಆಗಿಬಿಟ್ಟಿದ್ದೀನಿ, ಮೆಂಬರು ಕೂಡ ಆಗಿದ್ದೀನಿ, ಎಲ್ಲರ ನಿಮ್ಮ ಪ್ರೀತಿ ವಿಶ್ವಾಸದಿಂದ. ಹಾಯ್, ಹಲೋ, ನಮಸ್ಕಾರ. ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂದಿರಮ್ಮ ಅವರು ನೋಡಿ ಎಷ್ಟು ಫಾಸ್ಟಾಗಿ, ಎಷ್ಟು ಜೋಶಾಗಿ ಹೋಗ್ತಾ ಇದ್ದಾರೆ ಅಂತಂದರೆ ನಿಮಗೆ ಅನಿಸ್ಬೋದು ಇವರು ಎಲ್ಲ ಹೊರಟಿದ್ದಾರೆ, ಏನು ಥರ ಹೊರಟಿದ್ದಾರೆ, ಏನು ಯಾವ ಥರ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ. ನಾನು ನನ್ನ ಮಗಳು ಇಬ್ಬರು ಕೂಡ ATM ಕಡೆ ಹೊರಟಿದ್ದೀವಿ. ನಿಮಗೆ ಗೊತ್ತಿರೋ ಪ್ರಕಾರ ನನಗೆ ಗೂಗಲ್ ಆ್ಯಡ್ಸೆನ್ಸು ಪಿನ್ನು ಬಂದಿದೆ, ಹಾಗಾಗಿ ಡಾಲರು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಈ ಡಾಲರ್ ಅಮೌಂಟನ್ನು ತೊಗೊಂಡು ಬರೋದಕ್ಕೆ ಅಂತೇಳಿ ನಾನು ATMಗೆ ಹೊರಟಿದ್ದೀನಿ. ಈ ATMಲ್ಲಿ ಹಣನ ಕೈಗೆ ತೊಗೊಂಡೆ. ಅಮೌಂಟನ್ನು ಕೈಗೆ ತೊಗೊಂಡಿದ್ದ ತಕ್ಷಣ ನನಗೆ ಮನೆಗೆ ಸ್ವಲ್ಪ ಗ್ರಾಸರೀಸ್ ಬೇಕಾಗಿತ್ತು. ಹಾಗಾಗಿ ನಮ್ಮ ಚಂದಾಪುರದಲ್ಲಿರುವಂತಹ ಹೈಪರ್ ಮಾರ್ಟ್ಗೆ ಹೋದ್ವಿ. ಅಲ್ಲಿ 20%, 40%, 10% ಕೆಲವೊಂದು ಐಟಮ್ಸ್ಗೆಲ್ಲ ತುಂಬಾ ಡಿಸ್ಕೌಂಟ್ ಇದ್ದಿದ್ದರಿಂದ ಯಾವುದೋ ಬೇಕಾಗಿರುವಂಥ ಐಟಮ್ಸನ್ನು ತೊಗೊಂಡ್ವಿ. ಬಿಲ್ಲೆಲ್ಲ 2300 ಸಮಥಿಂಗ್ ಏನೋ ಆಯಿತು. ಇದು ತೊಗೊಂಡು ಮನೆಗೆ ಬಂದ್ವಿ. ನಂತರ ನಾವು ಡ್ರಾ ಮಾಡ್ಕೊಂಬಂದಿದ್ದಂತಹ ಈ ಡಾಲರ್ ಹಣವನ್ನು ನಮ್ಮ ಮನೆಯಲ್ಲಿರುವಂತಹ ಯಲ್ಲಮ್ಮ ತಾಯಿ ಫೋಟೋ ಮುಂದೆ ಇಟ್ಟಿದ್ದೀನಿ. ಶುಕ್ರವಾರ ತಾಯಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ತಲುಪಿಸ್ತೀನಿ. ನಾನು ಅಂದ್ಕೊಂಡಿದ್ದ ಪ್ರಕಾರ ಯಲ್ಲಮ್ಮ ತಾಯಿ ಪೂಜೆಗೆ ಭರತ ಹುಣ್ಣಿಮೆ ಅಷ್ಟೊತ್ತಿಗೆ ಡಾಲರ್ ಕಂಪ್ಲೀಟ್ ಆಗಬೇಕು, ನನ್ನ ಕೈಗೆ ಹಣ ಬರಬೇಕು ಅಂತ ನಾನು ಏನು ಅಂದ್ಕೊಂಡು ತಾಯಿ ಹತ್ರ ಸಂಕಲ್ಪ ಮಾಡಿದ್ನೋ ಅದು ಆ ತಾಯಿ 1 ವಾರ 10 ದಿನ ಮುಂಚೆನೇ ನನ್ನ ಕೈಗೆ ಬರೋ ಹಾಗೆ ಮಾಡಿದ್ದಾರೆ. ತಾಯಿ ಯಲ್ಲಮ್ಮ ಆಶೀರ್ವಾದ, ಯಲ್ಲಮ್ಮ ಕೃಪೆ, ಉದೋ ಯಲ್ಲಮ್ಮ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಯಲ್ಲಮ್ಮ ಶಕ್ತಿ ಪವಾಡ ಏನಿದೆ ಅಂತ ನಾನೇ ಇಲ್ಲಿ ಫಾರ್ ಎಕ್ಸಾಂಪಲ್ಲು. ಅದಕ್ಕೆ ದೇವ್ರ ನಂಬಿ ಕೆಟ್ಟವ್ರು ಯಾರೂ ಇಲ್ಲ, ಮನುಷ್ಯರ ನಂಬಿ ಕೆಟ್ಟಿದ್ದೇವೆ ಹೊರತು ಭಗವಂತನ ನಂಬಿ ಕೆಟ್ಟಿರೋರು ಇದುವರೆಗೂ ಹಿಸ್ಟ್ರಿಯಲ್ಲೇ ಇಲ್ಲ ಅಂತಲೇ ಹೇಳ್ಬೋದು. ನಾನು ಹಿಂದೆ ಹೇಳಿದ ಹಾಗೆ ಡಾಲರ್ ಹಣವನ್ನು ಕಂಪ್ಲೀಟ್ ಆದಮೇಲೆ ನನ್ನ ಕೈಗೆ ಬಂದರೆ ತಾಯಿಯ ಪಾದಕ್ಕೆ ಇಡ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಕಾರ ಭಕ್ತರ ಸಮ್ಮುಖದಲ್ಲಿ ಈ ಹಣವನ್ನು ತಾಯಿ ಪಾದಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಹಣವನ್ನು ನನ್ನ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ ನೇಮ್ ಬರೋ ಥರ ಏನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಮುಂದೆ ಅದು ಯಾವ ಥರ ಆ ತಾಯಿ ಆಶೀರ್ವಾದ ಆದರೆ ಆ ಥರ ಮಾಡ್ತೀನಿ. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ನಿಮಗೇನಾದರೂ ಈ ಥರ ವಾಚ್ ಅವರ್ ಬಗ್ಗೆ ಆಗಿರ್ಬೋದು, ಆಮೇಲೆ ಆ್ಯಡ್ಸೆನ್ಸ್ ಪಿನ್ ಬಗ್ಗೆ ಆಗಿರ್ಬೋದು, ಆನ್ಲೈನ್ ಬರೋದಾಗಿರ್ಬೋದು, ಆಫ್ಲೈನ್ ಬರೋದಾಗಿರ್ಬೋದು, ಈ ಥರ ಆಪ್ಷನ್ಸ್ ಬಗ್ಗೆ ನಿಮಗೇನಾದರೂ ಈ ಥರ ಅನುಭವ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.